ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಎಲ್ಲರೂ ಕೂಡ ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾವು ಮೇಷರಾಶಿಯ ವ್ಯಕ್ತಿಗಳ ಜೀವನದಲ್ಲಿ ಸಂಭವಿಸಲಿರುವ ಕೆಲವು ಗಂಭೀರ ಬದಲಾವಣೆಗಳು ಮತ್ತು ಅನಿರೀಕ್ಷಿತ ಘಟನೆಗಳ ಬಗ್ಗೆ ವಿವರವಾಗಿ ಮಾತನಾಡಲಿದ್ದೇವೆ. ಈ ಮಾಹಿತಿ ಕೇವಲ ರಾಶಿ ಫಲವಲ್ಲ, ಇದು ನಿಮ್ಮ ಮುಂದಿನ ದಿನಗಳಿಗಾಗಿ ನೀಡುತ್ತಿರುವ ಒಂದು ಎಚ್ಚರಿಕೆ. ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಅನಿರೀಕ್ಷಿತ ವ್ಯಕ್ತಿಯೊಬ್ಬರು ಪ್ರವೇಶ ಮಾಡಬಹುದು. ಅವರು ನಿಮ್ಮ ಮನೆಗೆ ಯಾವುದೇ ಆಮಂತ್ರಣ ಇಲ್ಲದೆ ಪದೇ ಪದೇ ಬರಬಹುದು. ಅವರನ್ನು ಕಂಡಾಗ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಅಚ್ಚರಿ ಆಗಬಹುದು. ಹಾಗಾದರೆ ಆ ವ್ಯಕ್ತಿ ಯಾರು? ಅವರು ನಿಮ್ಮ ಜೀವನದಲ್ಲಿ ಯಾವ ಉದ್ದೇಶದಿಂದ ಬರ್ತಾ ಇದ್ದಾರೆ? ಇವೆಲ್ಲವನ್ನ ಈ ಸುದೀರ್ಘ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ, ಅನಿರೀಕ್ಷಿತ ಅತಿಥಿ ಆಗಮನ ಮತ್ತು ಎಚ್ಚರಿಕೆ. ಮೇಷರಾಶಿಯವರೇ, ನೀವು ಸ್ವಭಾವತಃ ಧೈರ್ಯವಂತರು ಮತ್ತು ನೇರ ನುಡಿಯವರು. ಆದರೆ ನಿಮ್ಮ ಈ ಮುಗ್ಧತೆಯನ್ನೇ ಕೆಲವರು ಬಂಡವಾಳ ಮಾಡಿಕೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಏಪ್ರಿಲ್ 30ರಿಂದ ಮೇ 30ರ ನಡುವಿನ ಅವಧಿಯಲ್ಲಿ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕಾಗುತ್ತೆ. ಈ ಸಮಯದಲ್ಲಿ ಒಬ್ಬ ಮಹಿಳೆ ಅಥವಾ ಪರಿಚಿತ ಮುಖದ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಆಮಂತ್ರಣ ಇಲ್ಲದೆ ಬರೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವರು ನಿಮ್ಮ ಮುಂದೆ ತುಂಬ ಸಿಹಿಯಾಗಿ ಮಾತನಾಡಬಹುದು, ನಿಮ್ಮ ಕುಟುಂಬದ ಬಗ್ಗೆ ಅತಿಯಾದ ಪ್ರೀತಿ ತೋರಿಸಬಹುದು. ಆದರೆ ನೆನಪಿಡಿ, ಅತಿಯಾದ ಸಕ್ಕರೆ ಕೂಡ ವಿಷ ಆಗಬಹುದು. ಅವರ ಈ ಅತಿಯಾದ ಪ್ರೀತಿಯ ಹಿಂದೆ ಯಾವುದೋ ಒಂದು ದೊಡ್ಡ ಗುರಿ ಅಡಗಿರಬಹುದು. ಈ ವ್ಯಕ್ತಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮ್ಮ ಆದಾಯ ಎಷ್ಟು? ನಿಮ್ಮ ಹಣವನ್ನು ಎಲ್ಲಿ ಹೂಡಿಕೆ ಮಾಡಿದ್ದೀರಿ? ನಿಮ್ಮ ಮನೆಯಲ್ಲಿ ಯಾರ ಜೊತೆ ನಿಮಗೆ ಭಿನ್ನಾಭಿಪ್ರಾಯ ಇದೆ? ಇಂತಹ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಮೇಷರಾಶಿಯವರು ಸಾಮಾನ್ಯವಾಗಿ ಬೇಗನೆ ಜನರನ್ನು ನಂಬ್ತಾರೆ. ಆದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಮಾತುಗಳನ್ನು ಯಾರಿಗೂ ಬಿಟ್ಕೊಡ್ಬೇಡಿ. ನಿಮ್ಮ ಮನೆಯ ಗುಟ್ಟು ರಟ್ಟಾದರೆ ಅದು ನಿಮ್ಮ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಎರಡನೇದಾಗಿ, ಹಣಕಾಸು ಮತ್ತು ಹೂಡಿಕೆಯ ಅಪಾಯಗಳು. ಈ ಅವಧಿಯಲ್ಲಿ ಹಣಕಾಸಿನ ವಿಷಯದಲ್ಲಿ ಮೇಷರಾಶಿಯವರಿಗೆ ದೊಡ್ಡ ಸವಾಲುಗಳು ಎದುರಾಗುತ್ತೆ. ನೀವು ಯಾವುದೋ ದೊಡ್ಡ ಯೋಜನೆಯಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ರೆ ಅದನ್ನು ಸದ್ಯಕ್ಕೆ ಮುಂದೂಡೋದು ಉತ್ತಮ. ವಿಶೇಷವಾಗಿ ಯಾರಾದರೂ ನಿಮಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭ ಸಿಗುತ್ತೆ ಅಂತ ಆಮಿಷ ತೋರಿಸಿದರೆ ಅಂಥವರ ಮಾತುಗಳನ್ನು ನಂಬೇಡಿ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹದಗೆಡಿಸೋದಕ್ಕೆ ಕೆಲವು ಶಕ್ತಿಗಳು ಕೆಲಸ ಮಾಡ್ತಾ ಇರುತ್ತೆ. ಸಾಲ ನೀಡಬೇಕಾದಾಗ ಅಥವಾ ಸಾಲ ಪಡಿಬೇಕಾದಾಗ ತುಂಬ ಎಚ್ಚರಿಕೆಯಿಂದ ಇರಿ. ನೀವು ಯಾರಿಗಾದರೂ ಹಣ ನೀಡಿದರೆ ಅದು ಮರಳಿ ಬರುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಅದೇ ರೀತಿ ಅಪರಿಚಿತ ವ್ಯಕ್ತಿಗಳ ಹಸ್ತಕ್ಷೇಪವಿರುವ ವ್ಯವಹಾರಗಳಲ್ಲಿ ಸಹಿ ಮಾಡುವ ಮುನ್ನ ಕಾಗದ ಪತ್ರಗಳನ್ನು 10 ಬಾರಿ ಓದಿ. ನಿಮ್ಮ ಆಸ್ತಿ ಅಥವಾ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಗೌಪ್ಯ ಮಾಹಿತಿಯನ್ನು ಫೋನ್ನಲ್ಲಿ ಅಥವಾ ನೇರವಾಗಿ ಯಾರಿಗೂ ನೀಡಬೇಡಿ. ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣದ ಮೇಲೆ ಇತರರ ಕಣ್ಣು ಬಿದ್ದಿದೆ ಎಂಬುದು ನೆನಪಿರಲಿ. ಇನ್ನು ಮೂರನೇದಾಗಿ, ಕೌಟುಂಬಿಕ ಕಲಹ ಮತ್ತು ಮಾನಸಿಕ ನೆಮ್ಮದಿ. ಮೂರನೇ ವ್ಯಕ್ತಿಯ ಪ್ರವೇಶದಿಂದ ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನೋದು ಉಂಟಾಗಬಹುದು. ಆ ಅನಿರೀಕ್ಷಿತ ಅತಿಥಿ ನಿಮ್ಮ ಮನೆಯ ಸದಸ್ಯರ ನಡುವೆ ತಪ್ಪು ತಿಳುವಳಿಕೆಯನ್ನು ಬಿತ್ತೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಗಂಡ ಹೆಂಡತಿಯ ನಡುವೆ ಅಥವಾ ಪೋಷಕರು ಮತ್ತು ಮಕ್ಕಳ ನಡುವೆ ಇಲ್ಲದ ಮಾತನ್ನು ಹೇಳಿ ಜಗಳ ಹಚ್ಚುವ ಸಾಧ್ಯತೆ ಇರುತ್ತೆ. ಮೇಷರಾಶಿಯವರು ಬೇಗನೆ ಕೋಪಗೊಳ್ಳೋದ್ರಿಂದ ಈ ಪರಿಸ್ಥಿತಿಯನ್ನು ಎದುರಿಸಬೇಕಾದಾಗ ಶಾಂತವಾಗಿರಬೇಕಾಗುತ್ತೆ. ಯಾರೋ ಹೇಳಿದ ಮಾತನ್ನು ಕೇಳಿ ನಿಮ್ಮವರ ಮೇಲೆ ಅನುಮಾನ ಪಡಬೇಡಿ. ನಿಮ್ಮ ಕುಟುಂಬದ ಗೌಪ್ಯತೆ ನಿಮ್ಮ ಮನೆಯ 4 ಗೋಡೆಗಳ ಒಳಗೆ ಇರಲಿ. ಹೊರಗಿನವರು ನಿಮ್ಮ ಮನೆಯ ವಿಷಯದಲ್ಲಿ ಸಲಹೆ ನೀಡಲು ಬಂದರೆ ಅದನ್ನು ಸ್ವಚ್ಛವಾಗಿ ನಿರಾಕರಿಸಿ. ಇನ್ನು ಮಾನಸಿಕವಾಗಿ ನೀವು ಈ ಸಮಯದಲ್ಲಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು. ಧ್ಯಾನ ಅಥವಾ ದೈವಿಕ ಪ್ರಾರ್ಥನೆಯ ಮೂಲಕ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದು ನಿಮ್ಮ ಮೊದಲ ಆದ್ಯತೆ ಆಗಿರಲಿ. ಇನ್ನು 4ನೇದಾಗಿ, ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿನ ಪಿತೂರಿ. ಉದ್ಯೋಗಸ್ಥ ಮೇಷರಾಶಿಯವರಿಗೆ ಈ ಸಮಯ ಪರೀಕ್ಷೆಯ ಕಾಲ ಆಗಿರುತ್ತೆ. ನಿಮ್ಮ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು. ನಿಮ್ಮ ಕೆಲಸದ ಕ್ರೆಡಿಟನ್ನು ಬೇರೆಯವರು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಮೇಲಾಧಿಕಾರಿಗಳ ಮುಂದೆ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡುವಂತೆ ಮಾಡೋದಕ್ಕೆ ಕೆಲವರು ಸಂಚು ಹೂಡಿರ್ಬೋದು. ವ್ಯಾಪಾರಸ್ಥರಿಗೆ ಈ ಸಮಯದಲ್ಲಿ ಹಠಾತ್ ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಪಾಲುದಾರರಿಗೆ, ಪಾರ್ಟ್ನರ್ಸ್ಗೆ ವ್ಯವಹಾರದಲ್ಲಿ ಇರಿಸುವಾಗ ಪಾರದರ್ಶಕತೆ ಇರಲಿ. ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಅದರ ಸಾಧಕ ಬಾಧಕಗಳನ್ನು ವಿಶ್ಲೇಷಣೆ ಮಾಡಿ. ನಿಮ್ಮ ವ್ಯವಹಾರದ ರಹಸ್ಯಗಳನ್ನು ಅಥವಾ ಮುಂದಿನ ಯೋಜನೆಗಳನ್ನು ಸ್ಪರ್ಧೆಗಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ನೀವು ಕಠಿಣ ಪರಿಶ್ರಮ ಪಡಬೇಕಾಗುತ್ತೆ, ಆದರೆ ಅದರ
ಫಲ ತಕ್ಷಣಕ್ಕೆ ಸಿಗದೇ ಇದ್ರೂ ಕೂಡ ಭವಿಷ್ಯದಲ್ಲಿ ಖಂಡಿತ ಸಿಗುತ್ತೆ. 5ನೇದಾಗಿ ಆರೋಗ್ಯ ಮತ್ತು ಸುರಕ್ಷತೆಯ ಮುನ್ನೆಚ್ಚರಿಕೆ. ಆರೋಗ್ಯದ ವಿಷಯದಲ್ಲಿ ನೀವು ಈ ತಿಂಗಳು ವಿಶೇಷ ಗಮನ ಹರಿಸಬೇಕು. ಒತ್ತಡದಿಂದಾಗಿ ನಿಮಗೆ ತಲೆನೋವು, ರಕ್ತದೊತ್ತಡ ಅಥವಾ ನಿದ್ರಾಹೀನತೆ ಅನ್ನೋದು ಕಾಡಬಹುದು. ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಿ ಮತ್ತು ಸಾಕಷ್ಟು ನೀರು ಕುಡಿರಿ. ಹೊರಗಿನ ಆಹಾರ ಸೇವಿಸಬೇಕಾದ್ರೆ ಜಾಗರೂಕರಾಗಿರಿ, ಇದು ನಿಮ್ಮ ಹೊಟ್ಟೆಯ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಪ್ರಯಾಣದ ಸಮಯದಲ್ಲಿ, ವಿಶೇಷವಾಗಿ ರಾತ್ರಿ ವೇಳೆಯ ಪ್ರಯಾಣದಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ. ವಾಹನ ಚಲಾಯಿಸಬೇಕಾದಾಗ ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಪ್ರಯಾಣದ ಸಮಯದಲ್ಲಿ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಗಮನ ಬೇರೆಡೆಗೆ ಸೆಳೆದು ಕಳ್ಳತನ ಮಾಡುವ ಸಾಧ್ಯತೆ ಇರುತ್ತೆ. ಅಪರಿಚಿತರು ನೀಡುವ ತಿಂಡಿ ಅಥವಾ ಪಾನೀಯಗಳನ್ನು ಸೇವಿಸಬೇಡಿ. ಸಮಾರೋಪ ಮತ್ತು ಪರಿಹಾರ. ಮೇಷರಾಶಿಯವರೇ, ಈ ಸವಾಲುಗಳನ್ನು ಎದುರಿಸೋದಕ್ಕೆ ನಿಮಗೆ ದೈವಿಕ ಶಕ್ತಿಯ ಅವಶ್ಯಕತೆ ಇದೆ. ಈ ಕಠಿಣ ಸಮಯದಲ್ಲಿ ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸೋದು ನಿಮಗೆ ದೊಡ್ಡ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಮಂಗಳವಾರದಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಬಡವರಿಗೆ ಅನ್ನದಾನ ಮಾಡಿ. ನಿಮ್ಮ ಮನೆಯ ಹೊಸ್ತಿಲ ಬಳಿ ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿ. ಇದು ಸಕಾರಾತ್ಮಕ ಶಕ್ತಿಗಳನ್ನು ನಿಮಗೆ ಸ್ವೀಕಾರ ಮಾಡುತ್ತೆ. ನೆನ್ಪಿಡಿ, ಜ್ಯೋತಿಷ ನಮಗೆ ಮುನ್ನೆಚ್ಚರಿಕೆಯನ್ನು ನೀಡುತ್ತೆ. ನೀವು ಜಾಗರೂಕರಾಗಿ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ಯಾವುದೇ ಸಮಸ್ಯೆಯನ್ನು ಮೆಟ್ಟಿ ನಿಲ್ಲಬಹುದು. ಆ ಅನಿರೀಕ್ಷಿತ ಮಹಿಳೆ ಅಥವಾ ವ್ಯಕ್ತಿಯ ಬಗ್ಗೆ ಎಚ್ಚರಿಕೆಯಿಂದ ಇರಿ ಮತ್ತು ನಿಮ್ಮ ವೈಯಕ್ತಿಕ ಜೀವನವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.